ನಲ್ಮೆಯ ವೀಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ವಿದ್ಯಾಸ್ತ್ರ ದ ವೆಪನ್ ಆಫ್ ನಾಲೆಡ್ಜ್ಗೆ ಆದರದ ಸ್ವಾಗತ ಸುಸ್ವಾಗತ. ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ 10ನೇ ತರಗತಿ ಕರ್ನಾಟಕ ರಾಜ್ಯ ಪಠ್ಯಕ್ರಮ ತೃತೀಯ ಭಾಷೆ ಹಿಂದಿಯ 2ನೆಯ ಗದ್ಯ ಕಾಶ್ಮೀರಿ ಸೇಬ್. ಪರೀಕ್ಷಾ ದೃಷ್ಟಿಯಿಂದ ಯಾವೆಲ್ಲ ಪ್ರಶ್ನೆಗಳು ಈ ಒಂದು ಗದ್ಯದಲ್ಲಿ ಬರ್ತಾ ಹೋಗುತ್ತೆ, ಒಟ್ಟಾರೆ ಗದ್ಯವನ್ನು ಪಾಯಿಂಟ್ಸ್ ವೈಸ್ ಅಥವಾ ಮುಖ್ಯವಾದ ಅಂಶಗಳನ್ನು ಪಟ್ಟಿ ಮಾಡ್ತಾ ತುಂಬ ಸರಳೀಕರಣವಾಗಿ ಈಸಿಯಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾಶ್ಮೀರಿ ಸೇಬ್ ಗದ್ಯವನ್ನು ರಚನೆ ಮಾಡಿರ್ತಕ್ಕಂತಹ ಲೇಖಕರು ಮುನ್ಷಿ ಪ್ರೇಮಚಂದ್. ಕಾಶ್ಮೀರಿ ಸೇಬ್ गद्य को रचना करने वाले लेखक का नाम मुंशी प्रेमचंद. बच्चों, सबसे पहले प्रेमचंद जी ಕಾಶ್ಮೀರಿ ಸೇಬ್ ಗದ್ಯ में क्या कहना चाहते हैं, ಕವಿಯ ಉದ್ದೇಶ, ಲೇಖಕರ ಉದ್ದೇಶ ಏನು ಈ ಒಂದು ಗದ್ಯದಲ್ಲಿ. लेखक जी इस गद्य के द्वारा हमको 2 चेतावनियां दे रहे हैं. एक, बाजार में लोगों के साथ होने वाली धोखेबाजी और खरीदारी करते समय सावधानी बरतने की आवश्यकता. ಬಜಾರ್ಗಳಲ್ಲಿ, ಸಂತೆಗಳಲ್ಲಿ, ಮಾರ್ಕೆಟ್ಗಳಲ್ಲಿ ಜನರ ಜೊತೆ ಆಗುವಂತಹ ಧೋಖಾ, इसका अर्थ है ಮೋಸ. ಎರಡನೇ ವಿಷಯ, ಖರೀದಾರಿ करते समय, ವ್ಯಾಪಾರ करते समय, ಟ್ರೇಡಿಂಗ್ करते समय ಸಾವಧಾನಿ ಬರತನೆ ಕಿ, ಎಚ್ಚರ ವಹಿಸುವಂತಹ ಅವಶ್ಯಕತೆಯ ಬಗ್ಗೆ ಈ 2 ಪಾಯಿಂಟ್ಸ್ ಬಗ್ಗೆ ಲೇಖಕರು ಹೇಳ್ತಾ ಹೋಗ್ತಾರೆ. ಮಕ್ಕಳೇ, 2 ಪಾಯಿಂಟ್ಸ್ ಬಗ್ಗೆ ಒಂದು ಅಪ್ಲೈಡ್ ಕ್ವಶನ್ ರೈಸ್ ಆಗುತ್ತೆ. ಏನು? कश्मीरी सेब गद्य के द्वारा लेखक हमको क्या चेतावनी देना चाहते हैं, अथवा कश्मीरी सेब पाठ का आशय क्या है. पैराग्राफ नंबर 1, कैजुअली लेखक जी बोलते हैं, मैं चीजें खरीदने के लिए गया, 2-4 जरूरी चीजें. कहां गया? चौक में गया. ನಾನು 2-3 ಅವಶ್ಯಕ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋದೆ. चौक इसका अर्थ क्या है? जहां 4 रास्ते मिलते हैं उसे चौक बोलते हैं. ಅಥವಾ ನಾವಿಲ್ಲಿ ಕ್ಯಾಶುಯಲ್ ಆಗಿ ಒಂದು ಮೈನ್ ಸೆಂಟರ್ ಸರ್ಕಲ್ ಅಂತ ಕರಿತೀವಿ. ಮೈನ್ ಪ್ಲೇಸ್, ಮೈನ್ ಐಟಮ್ಸ್ ಸಿಗುವಂಥ ಪ್ಲೇಸ್ चौक में लेखक गए. क्यों गए? 2-4 जरूरी चीजें खरीदने के लिए गए. अब चौक में गए, लेखक बोलते हैं रास्ते में पंजाबी मेवा फरोशों की दुकानें पड़ती हैं. रास्ते में कौन सी दुकान है? पंजाबी मेवा फरोशों की दुकान है. पंजाब के जो मेवा फरोश होते हैं, पंजाबिನ मेवा फरोशಗಳು ಅಂದ್ರೆ ಹಣ್ಣಿನ ವ್ಯಾಪಾರಿಗಳು, इनके दुकानें, ಇವರ ಅಂಗಡಿಗಳು रास्ते में ही हैं, ರಸ್ತೆಯಲ್ಲೇ, ದಾರಿಯಲ್ಲೇ ಇದ್ದಾವೆ. अब जाते समय एक दुकान पर लेखक को एक अट्रैक्शन हुआ. ಒಂದು ಅಟ್ರಾಕ್ಷನ್, ಒಂದು ಆಕರ್ಷಣೆ. ಏನಪ್ಪ ಆಕರ್ಷಣೆ? ಏಕ ದುಕಾನ್ ಪರ್, ಒಂದು ಅಂಗಡಿಯಲ್ಲಿ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯೆ. लेखक को क्या नजर आया? एक दुकान पर, एक दुकान में, ಒಂದು ಅಂಗಡಿಯಲ್ಲಿ ಬಹುತ್ ಅಚ್ಚೆ, ತುಂಬ ಒಳ್ಳೆಯ, ರಂಗದಾರ್, ರಂಗಿನ, ಗುಲಾಬಿ ಸೇಬ್, ಕೆಂಪಾದ ಗುಲಾಬಿಯ ಸೇಬ್, ಸಜೆ ಹುಯೆ, ಡೆಕೋರೇಟ್ ಕಿಯೇ ಹುಯೆ, ಡೆಕೋರೇಟ್ ಮಾಡಿಟ್ಟಿರ್ತಕ್ಕಂಥದ್ದು. ಸಾಮಾನ್ಯಕ್ಕೆ ಅಂಗಡಿಗಳಲ್ಲಿ ಸೇಬುಗಳನ್ನು, ಹಣ್ಣುಗಳನ್ನು ತುಂಬ ಡೆಕೋರೇಟ್ ಮಾಡಿ ಇಟ್ಟಿರ್ತಾರೆ. ಸಜೆ ಹುಯೆ ನಜರ್ ಆಯೆ, ಜಿ ಲಲ್ಚಾ ಉಠಾ. ಮಕ್ಕಳೇ, ಇಲ್ಲಿ ಜಿ ಅನ್ನುವಂತಹ ಒಂದೇ ಒಂದು ಅಕ್ಷರ, ಬರೀ ಅಕ್ಷರ ಅಲ್ಲ, ಒಂದು ಪದ ಅದು. ಜಿ ಇಸ್ಕಾ 2 ಅರ್ಥ ಹೇ. ನಾವು ಯಾರಿಗಾದರೂ ರೆಸ್ಪೆಕ್ಟ್ ಕೊಡಬೇಕಾದಾಗ ಜಿ ಅಂತೀವಿ. ಉದಾಹರಣೆ ಗಾಂಧೀಜಿ, ನೆಹರೂಜಿ, ಸುಭಾಷ್ ಚಂದ್ರ ಬೋಸ್ ಜಿ, ಮೋದಿಜಿ, ಗುರುಜಿ. ಸೊ ये जी ಇನ್ನೊಂದು अर्थ मन. इस पाठ में जी शब्द का अर्थ क्या है? मन. लेखक बोलते हैं जी ललचा उठा, जी आय से आयतु, मनस्सिगे आसे आयतु, लालच हो गया, आसे आयतु. क्या देखकर? दुकान में सेब देखकर, ಅಂಗಡಿಯಲ್ಲಿರ್ತಕ್ಕಂಥ ಸೇಬುಗಳನ್ನು ನೋಡಿ ಆಸೆ ಆಯಿತು. अब लेना है, परचेज करना है, खरीदना है. खरीदते समय लेखक कुछ पॉइंट्स बोलते हैं. इस गद्य में कुछ पॉइंट्स लिखते हैं. क्या क्या पॉइंट्स लिखते हैं? वेरी इंपॉर्टेंट. ಇಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ ರೈಸ್ ಆಗುತ್ತೆ. ಇದು ಅಪ್ಲೈಡ್ ಕ್ವಶನ್ ಮಕ್ಕಳೇ. ನಿಮ್ಮ ಕ್ಲಾಸ್ ವರ್ಕಲ್ಲಿ ಅಥವಾ ನಿಮ್ಮ ಒಂದು ಏನು ಪಠ್ಯದ ಹಿಂದೆ ಪ್ರಶ್ನೆಗಳಿದ್ದಾವೆ ಅಲ್ಲಿ ಈ ಪ್ರಶ್ನೆ ಇಲ್ಲ. ಆದರೆ ಇದು ಸುಮಾರು ಸಲ ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿದೆ. ಏನಪ್ಪ ಅಂದರೆ, ಫಲ್ और सब्जियों के बारे में प्रेमचंद जी के विचार क्या हैं.
ಹಣ್ಣು ಮತ್ತು ತರಕಾರಿಗಳ ಬಗ್ಗೆ ಲೇಖಕರ ಒಂದು ವಿಚಾರ, ಲೇಖಕರ ಅಭಿಪ್ರಾಯ ಏನು? ಮೊದಲನೇದಾಗಿ लेखक बोलते हैं आजकल शिक्षित समाज में विटामिन और प्रोटीन के विषयों के बारे में चर्चा करने की प्रवृत्ति है, विचार करने की प्रवृत्ति है. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ವೆಶ್ಚನ್ ಇದೆ. ಇನ್ನು ಮುಂದಿನ ಭಾಗ ನೋಡಿ, ಇವತ್ತಿನ ಕಾಲದಲ್ಲಿ ಶಿಕ್ಷಿತ ಸಮಾಜ, जो एजुकेटेड सोसाइटी है, उसमें हम क्या करते हैं? खाना खाते समय खाने से पहले चर्चा करते हैं किसमें क्या विटामिन है, किसमें कौन सा प्रोटीन है, ಯಾವುದರಲ್ಲಿ ಏನು ವಿಟಮಿನ್ ಇದೆ, ಯಾವುದರಲ್ಲಿ ಏನು ಪ್ರೋಟೀನ್ ಇದೆ, ಪೋಷಕಾಂಶ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. लेखक जी बोलते हैं आजकल शिक्षित समाज में विटामिन और प्रोटीन के विषय में चर्चा करने की प्रवृत्ति है. अब लेखक जी यह भी बोलते हैं, क्या बोलते हैं? टोमाटो सबसे पहले एक मामूली चीज थी, कोई भी नहीं पूछता था. ಅಷ್ಟಾಗಿ ಯಾರೂ ಕೂಡ ಇದನ್ನ कोई भी नहीं पूछता था, ಯಾರೂ ಕೇಳ್ತಿರ್ಲಿಲ್ಲ. लेकिन आज टोमाटो भोजन का एक आवश्यक अंग बन गया है. भोजन के लिए, खाने के लिए टमाटो एक आवश्यक अंग बन गया है. टोमाटो के बारे में लेखक बोलते हैं. टोमाटो के बाद लेखक बोलते हैं, टोमाटो ಆದಮೇಲೆ ಲೇಖಕರು ಹೇಳ್ತಾರೆ ಏನಂತ ಹೇಳ್ತಾರೆ? ಗಾಜರ್, ಕ್ಯಾರೆಟ್, ಗಜ್ಜರಿ ಅಂತಲೂ ನಾವು ಕರೀಬಹುದು. ಗಜ್ಜರಿ, ಕ್ಯಾರೆಟ್ ಬಗ್ಗೆ ಹೇಳ್ತಾರೆ. गाजर भी पहले गरीबों के पेट भरने की चीज थी, गरीबों के पेट भरने की वस्तु थी. गाजर ಕೂಡ, ಕ್ಯಾರೆಟ್ ಕೂಡ ಪಹಲೆ ಮೊದಲು ಬಡವರು ಹೊಟ್ಟೆ ತುಂಬಿಸಿಕೊಳ್ಳುವ, ಪೇಟ್ ಭರನೆ ಕೆ ಲಿಯೆ, ಪೇಟನ್ನ ಹೊಟ್ಟೆ ತುಂಬಿಸಿಕೊಳ್ತಕ್ಕಂಥ ಚೀಸ್, ವಸ್ತು ಮಾತ್ರ ಆಗಿತ್ತು. लेकिन अमीर लोग उसका हलवा ही खाते थे. अमीर लोग क्या खाते थे? केवल गाजर का हलवा ही खाते थे. लेकिन आज पता चला है कि गाजर में भी अनेक अंश हैं. मीन्स गाजर में भी अनेक विटामिन और प्रोटीन है. गाजर्नಲ್ಲೂ ಕೂಡ ಅನೇಕ ವಿಟಾಮಿನ್, ಪ್ರೋಟೀನ್ಗಳು ಇವೆ ಅನ್ನೋದು ತಿಳಿದು ಬಂದಿದೆ. सो गाजर को भी मेजों पर स्थान मिलने लगा है. गाजर को भी कहाँ स्थान? मेजों पर स्थान मिलने लगा है. ಮೇಜುಗಳ ಮೇಲೆ, ಟೇಬಲ್ಗಳ ಮೇಲೆ गाजरಗೂ ಡಿಮ್ಯಾಂಡ್ ಆಗಿದೆ. स्थान मिलना, इसका अर्थ है डिमांड होना. उसके बाद लेखक बोलते हैं सेब के बारे में. सेब के बारे में लेखक क्या बोलते हैं? सेब ಬಗ್ಗೆ ಹೇಳ್ತಾರೆ ಲೇಖಕರು, एक सेब रोज खाइए तो आपको डॉक्टर के पास जाने की जरूरत नहीं रहेगी. एक सेब रोज खाने से, ಒಂದು ಸೇಬು ಡೈಲಿ ರೋज ತಿನ್ರಿ, ಡೈಲಿ ಪ್ರತಿದಿನ ಸೇವಿಸುವುದರಿಂದ किसके पास? डॉक्टर के पास. पास का विलोम, पास शब्द का विलोम शब्द दूर. पास अंदरू ಒಂದೇ, निकट अंदरू ಒಂದೇ, नजदीक अंदरू ಒಂದೇ. पास जाने की, किसके पास? डॉक्टर के पास. डॉक्टर न बड़ी ಹೋಗುವ ಅವಶ್ಯಕತೆ नहीं रहती. क्या खाने से? रोज एक सेब खाने से. अब लेखक बोलते हैं, इन लेखकರು ಹೇಳ್ತಾ ಹೋಗ್ತಾರೆ, ಸೇಬನ್ನ ಡಾಕ್ಟರ್ से दूर रहने के लिए, ನಾವು ಡಾಕ್ಟರ್ ಇಂದ ದೂರ ಇರಬೇಕು ಅಂದ್ರೆ ನೀಮ್ ಕೌಡಿ, ಬೇವಿನ ಹಣ್ಣಿದೆಯಲ್ಲ, ಸೊ ನೀಮ್ ಕೌಡಿ, ನೀಮ್ ಅಂದ್ರೆ ಬೇವಿನ ಹಣ್ಣು, ಓಕೆ, ನೀಮ್ ಕೌಡಿ ತಕ್ ಖಾನೆ ಕೋ ತಯಾರ್ ಹೋತೆ हैं. ನಾವು ಬೇವಿನ ಹಣ್ಣು ಕೂಡ ತಿನ್ನಲಿಕ್ಕೆ तैयारागिर्तीवी. किससे बचने के लिए? डॉक्टर से दूर रहने के लिए, डॉक्टर से बचने के लिए. अब सेब तो रस और स्वाद में आम से बढ़कर नहीं तो घटकर भी नहीं. ಸೇಬು ರಸದಲ್ಲಿ ಮತ್ತು ಸ್ವಾದದಲ್ಲಿ, ಅಂದರೆ ಅದರ ಜ್ಯೂಸ್ ಮತ್ತು ಅದರ ಟೇಸ್ಟ್ ಆಮ್ ಸೆ ಬಡ್ಕರ್ ನಹಿ. ಆಮ್ ಮಾವಿನ ಹಣ್ಣು, ಬಡ್ಕರ್ ನಹಿ ಮಾವಿನಕಾಯಿಗಿಂತ ಹೆಚ್ಚೇನಿಲ್ಲ. ಲೇಕಿನ್ ಘಟ್ಕರ್ ಬಿ ನಹಿ, ಕಮ್ಮಿನೂ ಇಲ್ಲ. ಬಡ್ನಾ ಘಟ್ನಾ, ಹೆಚ್ಚು ಇಲ್ಲ ಕಮ್ಮಿನೂ ಇಲ್ಲ. ಆಲ್ಮೋಸ್ಟ್ आम के समान रस और स्वाद है. किसका है? सेब का स्वाद. ಇಷ್ಟೆಲ್ಲ ಪಾಯಿಂಟ್ಸ್ನ ಹೇಳ್ತಾ 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 ಲೇಖಕರು ಹೇಳ್ತಾರೆ, मैंने मोल भाव किया, मीन्स व्यापार किया. किससे व्यापार किया? दुकानदार से व्यापार किया और आधा सेर सेब मांगे. कितने सेर सेब मांगे? आधा सेर, अर्ध ಸೇರು, अर्ध ಕೆಜಿ ಅನ್ಕೊಳ್ಳಿ.
ಆಧಾ ಸೇರ್ ಸೇಬ್ ಮಾಂಗೆ. ದುಕಾನ್ದಾರ್ ಏನು ಹೇಳ್ತಾನೆ, ಸಾಮಾನ್ಯಕ್ಕೆ ಯಾರಾದರೂ ವ್ಯಾಪಾರಿಗಳು ಯಾರಾದರೂ ಕಸ್ಟಮರ್ ಒಂದು ಅಂಗಡಿಗೆ ಹೋದರೆ ಅವರನ್ನು ಮನಸೆಳೆಯುವಂತೆ ಮಾತಾಡೋದು ಸಹಜ. ಏನು ಹೇಳ್ತಾನೆ ದುಕಾನ್ದಾರ್? ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು, ನಿಮ್ಮ ಕ್ಲಾಸ್ ವರ್ಕಲ್ಲಿ ಇದೆ ಈ ಕ್ವಶನ್. ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ, ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ, ಅಂಗಡಿಯವನು ಲೇಖಕರ ಹತ್ರ ಏನು ಹೇಳ್ತಾನೆ? ದುಕಾನ್ದಾರ್ ಏನು ಹೇಳ್ದ ಗೊತ್ತಾ? ಬಾಬೂಜಿ, ಅಣ್ಣವ್ರೇ, ಸರ್, रेस्पेक्टेबल वर्ड, बड़े मजेदार सेब आए हैं खास कश्मीर के. क्या बोला? बड़े मजेदार सेब, ಬಹಳ ಮಜಾ ಇರೋ ಸೇಬುಗಳು ಬಂದಿದ್ದಾವೆ. खास एस्पेशली कहाँ से? कश्मीर के, कश्मीरದ್ದು. आप ले जाएं, आप क्या करें? ले जाएं, ತಗೊಂಡು ಹೋಗಿ. खाकर तबीयत खुश हो जाएगी, ನೀವು ತಿಂದರೆ तबीयत, आपका स्वास्थ्य, आपका हेल्थ खुश हो जाएगी, ತುಂಬ ಖುಷಿಯಾಗಿರುತ್ತೆ ನಿಮ್ಮ ಆರೋಗ್ಯ. ನೈಸ್ ಮಾಡ್ದ. दुकानदार ಹೇಳಿದ ಮೇಲೆ लेखक ने क्या कहा? यस, लेखक क्या करते हैं? अपने पास एक रुमाल था, एक टॉवल था, दुकानदार को दे दिया. दुकानदार को देकर कहा चुन चुन कर देना, ಅಂದರೆ ಆಯ್ಕೆ ಮಾಡಿ ಒಳ್ಳೊಳ್ಳೆವು ಕೊಡು. ಚುನ್ ಚುನ್ ಕರ್ ದೇನಾ. ದುಕಾನ್ದಾರ್ ಕ್ಯಾ ಕರ್ತಾ ಹೈ? ಜಸ್ಟ್ ಲುಕ್ ಅಟ್ ದಟ್. ನೀವು ಒಂದ್ಸಲ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ, ನಿಮ್ಮ ಶಿಕ್ಷಕರು ಹೇಳಿರ್ತಕ್ಕಂಥದ್ದನ್ನು ರೆಫರ್ ಮಾಡಿ. ಇದನ್ನು ಸಂಕ್ಷಿಪ್ತವಾಗಿ ಈಸಿಯಾಗಿ ಮಾಡಿಕೊಡ್ತಾ ಇದ್ದೀನಿ ಮಕ್ಕಳೇ. ಒಂದು, ದುಕಾನ್ದಾರ್ನೇ ತರಾಜು ಉಠಾಯಿ, तराजू तक्कड़ी, दुकानदार ने तराजू उठाई और दुकानदार ने अपने नौकर को बोला. दुकानदार के पास एक नौकर था, उस नौकर को बोला. क्या बोला दुकानदार ने नौकर को? ಅವನ ಹತ್ರ ಇದ್ದಂತಹ ಕೆಲಸದವನಿಗೆ ಏನು ಹೇಳ್ದ? सुनो, ಕೇಳೋ, आधा सेर कश्मीरी सेब निकालना, चुनकर लाना. क्या बोला? आधा सेर कश्मीरी सेब निकालना, चुनकर लाना. अर्ಧ ಸೇರು ಕಾಶ್ಮೀರಿ ಸೇಬು ನಿಕಾಲ್ಲಾ, ತಗೊಂಡು ಬಾ. ಚುನ್ಕರ್ ಲಾನಾ, ಆಯ್ಕೆ ಮಾಡಿಕೊಂಡು ಒಳ್ಳೊಳ್ಳೆ ತಗೊಂಡು ಬಾ. ಈ ಮಾತು ಅವ್ರ ಎದುರುಗಡೆನೇ ಹೇಳಿದಾನೆ ಅಂತಂದರೆ ದುಕಾನ್ದಾರ್ ಪ್ರಾಮಾಣಿಕ ಅಂತ ಅನಿಸುತ್ತೆ. ಅವನು ಕಸ್ಟಮರ್ ಮುಂದೆನೇ ಕೆಲಸದವನಿಗೆ ಆರ್ಡರ್ ಮಾಡಿದ್ದಾನೆ. ಏನಂತ ಆರ್ಡರ್ ಮಾಡಿದ್ದಾನೆ? ಒಳ್ಳೊಳ್ಳೆ ಸೇಬ್ ತಗೊಂಡು ಬಾ, ಚುನ್ಕರ್ ಲಾನಾ, ಕಾಶ್ಮೀರಿ ಸೇಬ್. ಮಕ್ಕಳೇ, ಈ ಪದ್ಯದಲ್ಲಿ, ಈ ಒಂದು ಪಾಠದಲ್ಲಿ ದುಕಾನ್ದಾರ್ನ ಹತ್ರ ನೌಕರಿದ್ನಲ್ಲ, ಅವನಿಗೆ ಒಂದು ಪದ ಬಳಕೆಯಾಗಿದೆ, ಲೌಂಡಾ ಅಂತ. ಪಂಜಾಬಿ ಅಂತ ಹೇಳಿದೆ ನಾನು. ಪಂಜಾಬಿ ಭಾಷೆಯಲ್ಲಿ ಲೌಂಡಾ ಇಸ್ಕಾ ಅರ್ಥ ಹೈ ಲಡ್ಕಾ. उस लड़के ने क्या किया? 4 सेब लेकर आया. आधा सेर मीन्स 4 सेब, अर्ध सेರಿಗೆ 4 ಸೇಬುಗಳು ಬಂದಿವೆ. लेकर आया. दुकानदार क्या करता है? उसको एक रुमाल में, एक लिफाफे में बांध कर. ಲಿಫಾಫಾ ಇಸ್ಕ ಅರ್ಥ ಹೇ, ನಾವು ಯಾವಾಗಾದ್ರೂ ಪೊಟ್ನ ಕಟ್ಕೊಳ್ತೀವಲ್ವ, ಎನ್ವೆಲಪ್ ಕವರ್ ಅಂದ ಆಗಿರಬಹುದು, ಅಥವಾ ಯಾವುದೇ ವಸ್ತುವನ್ನು ಪೊಟ್ನ ಕಟ್ತಕ್ಕಂಥದ್ದು, ಪ್ಯಾಕ್ ಮಾಡಲಿಕ್ಕೆ ಒಂದು ಕವರ್ ಇರುತ್ತೆ. इसको हम लिफाफा बोलते हैं. लिफाफे में सेब रखा. लेखक ने रुमाल दिया था, लेखकರು टवल ಕೊಟ್ಟಿದ್ರು. एस रुमाल में बांध कर मुझे दे दिया. मुझे अर्थात लेखक को दे दिया. ಇನ್ನು यहाँ ಗೌರ್ ಕರೋ, ಗಮನಿಸಿ ಸ್ವಲ್ಪ. ಲೇಖಕರು ಅವನಿಗೆ ರುಮಾಲ್ ಕೊಟ್ಬಿಟ್ರು, ಆದರೆ ಲೇಖಕರು ಯಾವುದೇ ಕಾರಣಕ್ಕೂ ಅವನ ಹತ್ರ ಸೇಬುಗಳು ಎಷ್ಟು ಹಾಕಿದ್ದಾನೆ, ಎಂತಹ ಸೇಬುಗಳನ್ನು ಹಾಕಿದ್ದಾನೆ ಅನ್ನೋದನ್ನು ಲೇಖಕರು ನೋಡಲೇ ಇಲ್ಲ. ರುಮಾಲ್ ಕೊಟ್ಟರು, ದುಕಾನ್ದಾರ್ ರುಮಾಲ್ನಲ್ಲಿ ಹಾಕ್ದ, ರುಮಾಲೇ ತಗೊಂಡು ಬಂದರು, ಮನೆಗೆ ಬಂದುಬಿಟ್ರು. अब लेखक क्या बोलते हैं? लेखक बोलते हैं, मैंने घर आकर रुमाल को ज्यों का त्यों रख दिया, जैसे का वैसा रख दिया. ಹೇಗಿತ್ತೋ ಹಾಗೆ ಇಟ್ಬಿಟ್ಟೆ. ಯಾಕೆ? ಲೇಖಕ್ ಬೋಲ್ತೆ ಹೇ. ಇಲ್ಲಿ ಒಂದು ಕ್ವಶನ್ ಬರಬಹುದು, ತುಂಬ ಚಾನ್ಸಸ್ ಇದೆ, ತುಂಬ ರಿಪೀಟ್ ಕೂಡ ಆಗಿದೆ ಮಕ್ಕಳೇ. ಏನಪ್ಪ ಅಂದರೆ, ಲೇಖಕ್ಕೆ ಅನುಸಾರ ಫಲ್ ಖಾನೆ ಕಾ ಸಮಯ, ಫಲ್ ಖಾನೆ ಕಾ ಸಹಿ ಸಮಯ ಕೌನ್ ಸಾ ಹೈ?
लेखक बोलते हैं मुझे रात को फल खाने का कोई कायदा नहीं है, फल खाने का कोई रात को कायदा नहीं है, फल खाने का समय तो प्रातः काल है ಅಂತ ಹೇಳ್ತಾರೆ. मीन्स सुबह का समय है, सुबह का समय में मैं फल खाता हूं. सो लेखक के अनुसार फल खाने का सही समय प्रातः काल अर्थात सुबह का समय. तो लेखक क्या करते हैं, सुबह को नाश्ता करने के लिए लिफाफा खोलते हैं, एक सेब लेते हैं. बच्चों यहां एक मुख्य प्रश्न है, ಒಂದು ಮುಖ್ಯವಾದ ಪ್ರಶ್ನೆ ಇದೆ. ಏನು ಪ್ರಶ್ನೆ ಇದೆ ಅಂದರೆ ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೇ. ಲೇಖಕರಿಗೆ ಸಿಕ್ಕಂತಹ ಸೇಬುಗಳೆಷ್ಟು 4, 4 ಸೇಬು ಮಿಲೆ. ಆಧಾ ಸೇರ್ मीन्स ಅದರಲ್ಲಿ ಬಂದಿದ್ದು ಅರ್ಧ ಸೇರು ಸೇಬಿಗೆ 4 ಸೇಬುಗಳು. उसमें एक एक सेब एक एक तरह था, ಒಂದೊಂದು ಸೇಬು ಒಂದೊಂದು ರೀತಿಯಲ್ಲಿತ್ತು. 3 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೇ. ಲೇಖಕರು ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ಮಾಡೋಣ, ತಿಂಡಿ ಮಾಡೋಣ ಅಂತ ಹೇಳಿ ನೈಟು ಅದನ್ನು ಓಪನ್ ಕೂಡ ಮಾಡಿಲ್ಲ ಲಿಫಾಫಾ. ಬೆಳಗಿನ ಜಾವ ಕೂತರು, ಏಕ್ ಸೇಬ್ ಲಿಯಾ, ಏಕ್ ಸೇಬ್ ನಿಕಾಲಾ तो वह सड़ा हुआ था. सड़ना इसका अर्थ है ಕೊಳೆತು ಹೋಗಿತ್ತು. ಅಷ್ಟೇ ಅಲ್ಲ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾವ ರೀತಿ ಇರಬಹುದು ಆ ಸೇಬ್ ಅಂತ. ₹1 के आकार का छिलका गल गया था. ₹1 के आकार का छिलका गल गया था. ₹1 ಆಕಾರದ ಚಿಲ್ಕ ಸಿಪ್ಪೆ ಗಲ್ ಗಯಾ, ಮೆಲ್ಟ್ ಆಗಿಬಿಟ್ಟಿದೆ, ಕರಿ ಹೋಗ್ಬಿಟ್ಟಿದೆ. अब एक सेब देखा. ಈಗ ಒಂದು ಸೇಬನ್ನು ನೋಡಿದ್ರೆ ಲೇಖಕರಿಗೆ ಅನ್ನಿಸ್ತು ಓಕೆ दुकानदार रात के समय नहीं देखा होगा, दुकानदार रात के समय नहीं देखा होगा. ಬಿಡಪ್ಪ ನೈಟ್ ಟೈಮ್ ಅಲ್ವಾ, सो दुकानदार नहीं देखा ಅಥವಾ दुकानदार की नजर नहीं पड़ी, दुकानदारನ ದೃಷ್ಟಿ ಅದ್ರ ಮೇಲೆ ಬಿದ್ದಿರಲ್ಲ, ಪಾಪ ಒಂದೇ ಸೇಬ್ ಅಲ್ವಾ, ಓಕೆ ಪರವಾಗಿಲ್ಲ. ಒಂದು ಸೇಬು ಕೊಳ್ತೋಗಿದೆ. पहला सेब क्या हुआ है, सड़ा हुआ है. ₹1 का आकार का छिलका गल गया है. दूसरा निकाला, ಎರಡನೇ ಸೇಬನ್ನ ಹೊರಗಡೆ ತೆಗೆದ್ರು. आधा सड़ा हुआ था, ಅರ್ಧ ಕೊಳ್ತೋಗಿದೆ. तीसरा सेब एक तरफ से दबकर पिचक गया था. ನಿಮ್ಗೆ ಗೊತ್ತಿರಬಹುದು, ಹಣ್ಣುಗಳು ತುಂಬ ಲಗೇಜ್ ಹಾಕಿದಾಗ ಹಣ್ಣುಗಳ ಮೇಲೆ ತುಂಬ ಹಣ್ಣಿನ ಬಾಕ್ಸ್ ಮೇಲೆ ಬಾಕ್ಸ್ ಹಾಕಿದಾಗ ಹಣ್ಣುಗಳೆಲ್ಲ ಒಂಥರ ಮೆತ್ತಗಾಗ್ಬಿಟ್ಟು ಕೊಳ್ತೋಗೋ ಸ್ಟೇಜಿಗೆ ಬಂದು ಒಂದಕ್ಕೊಂದು ದಬಕರ್, ಒಂದಕ್ಕೊಂದು ಅಂಟಿಕೊಂಡು ಪಿಚಕ್ ಅಂದರೆ ಮೆತ್ತಗಾಗಿರ್ತವೆ. 3ನೇ ಸೇಬಿನ ಪರಿಸ್ಥಿತಿ ಇದು. ಮೊದಲನೇದು ಪೂರ್ತಿ ಕೊಳ್ತೋಗಿದೆ, ಎರಡನೇದು ಅರ್ಧ ಕೊಳ್ತೋಗಿದೆ. 3ನೇ ಸೇಬು ಏಕ್ ತರಫ್ ಸೆ ದಬ್ಕರ್ ಪಿಚಕ್ ಗಯ, ಒಂದು ಕಡೆಯಿಂದ ಮೆತ್ತಗಾಗ್ಬಿಟ್ಟಿದೆ, ಅದು ಪೂರ್ತಿ ಕಂಪ್ಲೀಟ್ ಆಗಿ ತಿನ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಉಳಿದಿರೋದು ಒಂದೇ ಸೇಬು, ಚೌಥಾ ಸೇಬ್ ಬೇದಾಗ್ ಥಾ. ಚೌಥಾ ಸೇಬ್ ಕೈಸಾ ಥಾ, ಬೇದಾಗ್ ಥಾ. ದಾಗ್ ಅಂತಂದರೆ ಯಾವುದಾದ್ರೂ ಒಂದು ಲೋಪ ಇರೋದು. ಬೇದಾಗ್ ಅಂದರೆ ಹೊರಗಡೆಯಿಂದ ಏನು ಲೋಪ ಇರಲಿಲ್ಲ, ಅಂದರೆ ಏನೂ ಕೂಡ ಅದರಲ್ಲಿ ಡಿಫೆಕ್ಟ್ ಕಾಣಿಸ್ತಿರ್ಲಿಲ್ಲ. ಯಾವ ಸೇಬು, ಚೌಥಾ ಸೇಬ್. ಲೇಕಿನ್ ಉಸ್ಮೇ ಏಕ್ ಕಾಲಾ ಸುರಾಖ್ ಥಾ. ಅದರಲ್ಲಿ ಒಂದು ಕಪ್ಪಗಿರುವಂತಹ ಸುರಾಖ್, ತೂತ ಇದೆ, ರಂಧ್ರ ಇದೆ, ಒಂದು ಹೋಲ್ ಇದೆ. ಕೈಸಾ ಹೈ ವಹ ಸುರಾಖ್, ಜೈಸಾ ಬೇರೋ ಮೇ ಹೋತಾ ಹೈ. ಬಾರೆಹಣ್ಣಿಗೆ ನಾವು ಯಾವುದಾದ್ರೂ ಒಂದು ಬಾರೆಹಣ್ಣು ಸ್ವಲ್ಪ ಚೆನ್ನಾಗಿಲ್ಲದೆ ಇರೋದಕ್ಕೆ ತುಂಬ ಒಂಥರ ಬ್ಲ್ಯಾಕ್ ಕಲರ್ ಹೋಲ್ ಬಿದ್ದಿರುತ್ತೆ ಬಾರೆಹಣ್ಣಿಗೆ, ಅದೇ ರೀತಿಯ ಒಂದು ರಂಧ್ರ ಇದೆ. ಕಾಟ್ ಕರ್ ದೇಖಾ, ಕಟ್ ಮಾಡಿ ನೋಡಿದ್ರು 4ನೇ ಸೇಬನ್ನ, ತೋ ವೈಸೆ ಹಿ ಧಬ್ಬೆ, ಸೇಮ್ ಟು ಸೇಮ್ ಬಾರೆಹಣ್ಣಿನ ರೀತಿ, ಜೈಸೆ ಬೇರೋಮೆ ಹೋತೆ ಹೈ. ಯಾವ ರೀತಿಯ ಬೇರೋಮೆ, ಬಾರೆಹಣ್ಣಿನಲ್ಲಿ ಇರುವಂತಹ ಧಬ್ಬೆಗಳು ಅಂದರೆ ಮಚ್ಚೆಗಳು ಆ ಒಂದು ಸೇಬಿನಲ್ಲಿ ಇವೆ. टोटली लेखक बोलते हैं एक सेब भी खाने के लायक नहीं है. ಒಂದು ಸೇಬು ಸಹ ತಿನ್ನಲಿಕ್ಕೆ ಯೋಗ್ಯವಾಗಿ ಇಲ್ಲ. ಈಗ लेखक को एक बात का बहुत दुख होता है बच्चों. ಲೇಖಕರಿಗೆ ಒಂದು ವಿಷಯದ ಬಗ್ಗೆ ತುಂಬ ಅಂದರೆ ತುಂಬ ದುಃಖ ಆಗುತ್ತೆ. ಯಾವ ವಿಷಯ?
लेखक ने दुकानदार को 4 आने दिया है. ಲೇಖಕರು ಅಂಗಡಿಯವನಿಗೆ 4 ಆಣೆ ಕೊಟ್ಟವ್ರೆ. 4 ಆನೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ, ಓದ್ಕೋಬೋದು ನೀವು. 4 ಆಣೆ ಹೋಯ್ತಲ್ವಾ, ಅದರದ್ದು ದುಃಖ ಆಗಲಿಲ್ಲ. लेखक बोलते हैं दुकानदार ने मुझे जानबूझकर धोखा दिया है, ಬೇಕು ಅಂತಲೇ ಧೋಖಾ ಕೊಟ್ಟಿದ್ದಾನೆ. ಧೋಖಾ इसका अर्थ क्या है? ಮೋಸ. ನನಗೆ ಮೋಸ ಮಾಡಿದ್ದಾನೆ. ಈ ಒಂದು ಮೋಸ ಮಾಡಿದಾನಲ್ವಾ, 4 आने कीमत 4 आने वैल्यू का दुख नहीं हुआ, ಅದರ ಬಗ್ಗೆ ದುಃಖ ಆಗಲಿಲ್ಲ. जितना समाज में लोगों का जो चारित्रिक पतन है, ಜನಗಳ ಚಾರಿತ್ರ್ಯ ಪತನ ಆಗ್ತಾ ಇದೆಯಲ್ಲ, ಕ್ಯಾರೆಕ್ಟರ್ ಲಾಸ್ ಆಗ್ತಾ ಇದೆಯಲ್ಲ, ಒಂದು ಸಣ್ಣ ಸಣ್ಣ ದುಡ್ಡಿಗೋಸ್ಕರ ಜನರು ಮೋಸ ಮಾಡ್ತಾ ಇದ್ದಾರಲ್ವಾ, ಕ್ಯಾರೆಕ್ಟರ್ ಲೆಸ್ ಆಗ್ತಾ ಇದೆಯಲ್ವಾ ವ್ಯಾಪಾರಿಗಳದು, इसके लिए दुख हुआ. 4 आने पैसों का दुख नहीं हुआ. 4 आने ದುಡ್ಡಿಂದು ದುಃಖ ಆಗಲಿಲ್ಲ ಲೇಖಕರಿಗೆ. अब लेखक क्या बोलते हैं? सी दुकानदार ने मुझे धोखा दिया है, लेकिन इस धोखे में मेरा भी सहयोग है. लेखक क्या बोलते हैं? दुकानदार ನನಗೆ ಮೋಸ ಮಾಡಿದ್ದಾರೆ ನಿಜ, ಈ ಮೋಸದಲ್ಲಿ ನನ್ನದು ಪಾಲಿದೆ. ಮೇರಾ भी सहयोग है. ಮೇರಾ ಸಹಯೋಗ ಕೈಸಾ ಹೈ? ನನ್ನದು ಹೇಗೆ ಸಹಯೋಗ ಇದೆ ಅದರಲ್ಲಿ, ಲೇಖಕರದ್ದು ಹೇಗೆ ಸಹಯೋಗ ಅಂತಂದ್ರೆ, ಲೇಖಕನೇ दुकानदार को रुमाल दिया, सेब को नहीं देखा, सेब को चेक नहीं किया, आने के बाद उसको ओपन भी नहीं किया, रुमाल दे दिया, जस्ट टवल कोट बिಡ್ತಾರೆ. जब रुमाल दिया तो दुकानदार ने भांप लिया. ಯಾವಾಗ ರುಮಾಲೇ ಕೊಟ್ಬಿಟ್ರು ಇನೇ ಹಾಕ್ಕೊಡಪ್ಪ ಅಂತ, दुकानदार भांप लिया मीन्स दुकानदार ने समझ लिया. क्या समझ लिया? ये महाशय अपने आंखों से काम लेने वाले जीव नहीं हैं. ಈ ಮಹಾನುಭಾವ ತಮ್ಮ ಕಣ್ಣುಗಳಿಂದ ಕೆಲಸ ಮಾಡುವ ವ್ಯಕ್ತಿಯಂತೂ ಅಲ್ವೇ ಅಲ್ಲ. और ना ही इतने चौकस हैं. ಇನ್ನೇನು ಅಷ್ಟೊಂದು ಚೌಕಸ್ ಕೂಡ ಅಂದರೆ ಅಷ್ಟೊಂದು ಚೌಕಾಸಿ ಮಾಡುವವರು ಕೂಡ ಅಷ್ಟೊಂದು ಶಾರ್ಪ್ ಕೂಡ ಇಲ್ಲ ಅನಿಸುತ್ತೆ ಈ ಮಹಾನುಭಾವ. ಅವನು ಅಂದ್ಕೊಳ್ತಿರೋದು ಅಂಗಡಿಯವನು ಏನು, जो वापस करने के लिए लौटाने के लिए आए. सो यहाँ लेखक एक बात बोलते हैं. लेखकರು ಒಂದು ಮಾತು ಹೇಳ್ತಾರೆ ನಮಗೆ, आदमी बेईमानी तभी करता है जब उसे अवसर मिलता है. आदमी बेईमानी कब करता है? ಯಾವಾಗ ಮಾಡ್ತಾನೆ? जब उसे अवसर मिलता है, मौका मिलता है, ಚಾನ್ಸ್ मिलता है. ಯಾವಾಗ ಮನುಷ್ಯ ಬೇಯಿಮಾನಿ, ಈಮಾನ್ದಾರಿ ಅಂದರೆ ಪ್ರಾಮಾಣಿಕತೆ, ಬೇಯಿಮಾನ್ದಾರಿ ಅಥವಾ ಬೇಯಿಮಾನಿ ಅಂದರೆ ಅಪ್ರಾಮಾಣಿಕತೆ ಅಥವಾ ಚೀಟಿಂಗ್, ಮೋಸ ಅಂತ ಹೇಳ್ಬೋದು. ಬೇಯಿಮಾನಿಯನ್ನ ಮೋಸವನ್ನ ತಬೀ ಕರ್ತಾ है, ಅವಾಗಲೇ ಮಾಡೋದು. ಯಾವಾಗ? ಜಬ್ ಉಸೆ ಅವಸರ್, ಅವಕಾಶ ಸಿಕ್ಕಾಗ. सो यहाँ एक स्पष्ट हो गया. क्या स्पष्ट हो गया? दुकानदार ने जो लेखक को धोखा दिया है, दुकानदार लेखकರಿಗೆ ಏನು ಮೋಸ ಮಾಡಿದ್ದಾನೆ, इसमें ಈ ಮೋಸದಲ್ಲಿ लेखक का भी सपोर्ट है, लेखक का भी सहयोग है. अब ಬೇಯಿಮಾನಿ के लिए हमको अवसर देते हैं. ನಾವು ಬೇಯಿಮಾನಿಗೆ ಅವಕಾಶ ಮಾಡಿಕೊಡ್ತೀವಿ. कैसे? ಹೇಗೆ ಅವಕಾಶ ಮಾಡಿಕೊಡ್ತೀವಿ? ಲೇಖಕರು ಹೇಳ್ತಾರೆ, ಎಸ್ ಚಾಹೆ ಅಪ್ನೆ ಢೀಲೇಪನ್ ಸೆ ಯಾ ಸಹಜ ವಿಶ್ವಾಸ ಸೆ. ತನ್ನ ಒಂದು ಢೀಲೇಪನ್, ಢೀಲಾ ಅಂತಂದ್ರೆ ಹಗುರ ಅಥವಾ ಢೀಲಾ ಅಂದರೆ ಸಡಿಲ ಅಂತ. ಸಡಿಲ ಅಂದರೆ ನಾವು ತುಂಬ ಲೂಸ್ ಆಗಿ ನೋಡ್ತೀವಿ, ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿ ಮಾತಾಡೋದಿಲ್ಲ ವ್ಯಾಪಾರಿಗಳ ಹತ್ರ. ಅಥವಾ ಸಹಜ ವಿಶ್ವಾಸ, ಇವನು ನನ್ನ ಫ್ರೆಂಡೇ ಅಲ್ವಾ, ನಮಗೆ ಗೊತ್ತಿರೋನೇ ಅಲ್ವಾ, ನಮಗೆ ಮೋಸ ಮಾಡಲ್ಲ, ಇಸ್ಕೋ ಹಮ್ ಕ್ಯಾ ಬೋಲ್ತೆ ಹೈ? ಸಹಜ ವಿಶ್ವಾಸ್. ಈ ಎರಡು ಅಂಶಗಳಿಂದನೇ ಆದ್ಮಿ ಹಮ್ಕೋ ಧೋಕಾ ದೇತಾ ಹೈ, ವ್ಯಾಪಾರಿ ಹಮ್ಕೋ ಧೋಕಾ ದೇತಾ ಹೈ, ನಮಗೆ ಮೋಸ ಮಾಡ್ತಾನೆ ಅನ್ನುವ ಮಾತನ್ನು ಲೇಖಕರು ಹೇಳ್ತಾ ಹೋಗ್ತಾರೆ. अब लेखक बोलते हैं, पढ़े लिखे बाबुओं और सरकारी कर्मचारियों के ऊपर कोई भी विश्वास नहीं करता. ಮಕ್ಕಳೇ ಪಾಯಿಂಟ್ಸ್ ವೈಸ್ ನೋಡ್ತಾ ಹೋಗಿ. ಪಢೆ ಲಿಖೆ ಬಾಬು, ಓದು ಬರಹ ಬರುವಂತಹ ಬಾಬುಗಳು,
ಬಾಬುಗಳು ಅಂತಂದರೆ ಸರ್ಗಳು. ಸ್ವಲ್ಪ ನಾರ್ತ್ ಇಂಡಿಯಾ ಕಡೆ ಬಾಬೂಜಿ ಅಥವಾ ಬಾಬು ಅಂತಂದರೆ ಒಂದು ರೀತಿ ಯಜಮಾನ್ರೆ ಅಥವಾ ಒಂದು ರೀತಿ ತುಂಬ ರೆಸ್ಪೆಕ್ಟಬಲ್ ವರ್ಡ್, ಅದು ಗೌರವಯುತವಾದಂತಹ ಶಬ್ದ. ಬಾಬುಗಳು ಅಂದರೆ ಇಲ್ಲಿ ಎಜುಕೇಟೆಡ್ ಪರ್ಸನ್ಸ್. ಮತ್ತು ಸರ್ಕಾರಿ ಕರ್ಮಚಾರಿ, ಸರ್ಕಾರಿ ಕಾರ್ಮಿಕರು ಅಥವಾ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳ ಮೇಲೆ ಉನ್ಕೆ ಊಪರ್ ಆಜ್ಕಲ್ ಕೋಯಿ ವಿಶ್ವಾಸ್ ನಹಿ ಕರ್ತಾ, ಇವತ್ತಿನ ದಿನ ಯಾರು ವಿಶ್ವಾಸ ಮಾಡಲ್ಲ. ಇಲ್ಲಿ ಒಂದು ಪದ ಬಂದಿದೆ ಆಜ್ಕಲ್. ಆಜ್ಕಲ್ನ ಡಿವೈಡ್ ಮಾಡಬಾರ್ದು. ಆಜ್ ಅಂದರೆ ಇವತ್ತು, ಕಲ್ ಅಂದರೆ ನಾಳೆ ಅಥವಾ ನೆನ್ನೆ, ಬಟ್ ಡಿವೈಡ್ ಮಾಡಬಾರ್ದು. ಆಜ್ಕಲ್ ಒಂದೇ ಪದ. ಆಜ್ಕಲ್ ಅಂದರೆ ಇತ್ತೀಚೆಗೆ ಓದು ಬರಹ ಬರುವಂತಹ ದೊಡ್ಡ ದೊಡ್ಡ ಆಫೀಸರ್ಸ್ ಮೇಲೆ ಯಾರೂ ಕೂಡ ವಿಶ್ವಾಸವನ್ನು ಇಡಲ್ಲ. ಕಾರಣ ಏನು ಅಂದರೆ ಲೇಖಕರು ಒಂದು ಮಾತು ಹೇಳ್ತಾರೆ, ಆಪ್ ಕೋಯಿ ಸರ್ಕಾರಿ ಕಚೇರಿ ಮುನ್ಸಿಪಾಲ್ಟಿ ಮೇ ಚಲೆ ಜಾಯಿಯೇ. ಯಾವಾಗಾದರೂ ನೀವು ಒಂದ್ಸಲ ಸರ್ಕಾರಿ ಕಚೇರಿಗೆ ಅಥವಾ ಮುನ್ಸಿಪಾಲ್ಟಿ ಕೊಯ್ ಬಿ ಮುನ್ಸಿಪಾಲ್ಟಿ ಮೇ ಚಲೆ ಜಾಯಿಯೇ, ಒಂದ್ಸಲ ಹೋಗಿ. ಆಪ್ಕಿ ಐಸಿ ದುರ್ಗತಿ ಹೋಗಿ, ಎಷ್ಟು ನಿಮಗೆ ದುರ್ಗತಿ ಆಗುತ್ತೆ, ಎಷ್ಟು ನಿಮ್ಮನ್ನು ಮೋಸ ಮಾಡ್ತಾರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತಂದರೆ, ಬಡೀ ಸಿ ಬಡೀ ಮುಷ್ಕಿಲ್ ಉಠಾಕರ್ ಭೀ ಆಪ್ ಉಧರ್ ನಹಿ ಜಾಯಂಗೆ. ಇನ್ನು ಮತ್ತೊಂದು ಸಲ ನೀವು ದೊಡ್ಡ ದೊಡ್ಡ ಕಷ್ಟ ಬಂದರೂ ಕೂಡ, ಬಡೀ ಬಡೀ ಪರೇಶಾನಿ, ದೊಡ್ಡ ದೊಡ್ಡ ಮುಷ್ಕಿಲ್ಗಳು ಕಷ್ಟಗಳು ಬಂದ್ರೂ ಆಪ್ ಉಧರ್ ನಹಿ ಜಾಯಂಗೆ, ನೀವು ಮತ್ತೆ ಆ ಕಡೆ ತಲೆನೂ ಹಾಕಲ್ಲ, ಅಷ್ಟೊಂದು ಮೋಸ ಮಾಡ್ತಾರೆ ಅಂತ ಹೇಳ್ತಾರೆ. ಲೇಕಿನ್ ಬಚ್ಚೋ ಎಂಡಿಂಗ್ ಪ್ಯಾರಾಗ್ರಾಫ್, ಕೊನೆ ಪ್ಯಾರಾಗ್ರಾಫ್ ಅಂದರೆ 7ನೇ ಪ್ಯಾರಾಗ್ರಾಫಲ್ಲಿ ಲೇಖಕರು ಒಂದು ಮಾತನ್ನು ಹೇಳ್ತಾರೆ. ತಮ್ಮ ಬಾಲ್ಯ ಜೀವನದಲ್ಲಿ ಅಥವಾ ತಮ್ಮ ಒಂದು ಹಿಂದಿನ ಒಂದು ಜೀವನದ ಹಿಂದೆ ತಮ್ಮ ಲೈಫ್ನಲ್ಲಿ ಲೇಖಕರು ಎಕ್ಸ್ಪೀರಿಯನ್ಸ್ ಮಾಡಿದಂತಹ ಒಂದು ಘಟನೆಯನ್ನು ಉಲ್ಲೇಖ ಮಾಡ್ತಾ ನಮಗೊಂದು ಎಚ್ಚರಿಕೆಯನ್ನು ಕೊಟ್ಟು ಪಾಠವನ್ನು ಅಂತ್ಯಗೊಳಿಸ್ತಾರೆ. ಏನಪ್ಪ ಎಚ್ಚರಿಕೆ ಅಂದರೆ, ಲೇಖಕ್ ಬೋಲ್ತೆ ಹೇ ಪಹಲೆ ಐಸಾ ನಹಿ ಥಾ. ಇವಾಗ ಏನು ಮೋಸ ಆಗ್ತಾ ಇದೆ, ಮೊದಲು ಐಸಾ ನಹಿ ಥಾ, ಈ ಥರ ನಹಿ ಇರಲಿಲ್ಲ. व्यापारियों की साख बनी हुई थी, व्यापारियों का एक अग्रीमेंट, व्यापारियों का एक विश्वास था. ವ್ಯಾಪಾರಿಗಳ ಮೇಲೆ ಒಂದು ನಂಬಿಕೆ ಇತ್ತು. ಏನಪ್ಪ ಅಂದರೆ, ತೌಲ್ ಮೇ ಚಾಹೆ ಛಟಾಂಕ್ ಆಧಾ ಛಟಾಂಕ್, ತೂಕ ಮಾಡೋದ್ರಲ್ಲಿ ಬೇಕಾದರೆ ಛಟಾಂಕ್ ಆಧಾ ಛಟಾಂಕ್ ಕಸಲೆ. ಇಲ್ಲಿ ಒಂದು ವಿಷಯ ಗಮನಿಸಿ, ಛಟಾಂಕ್ ಅಂದರೆ ಒಂದು ಸೇರಿನ ಕಾಲು ಭಾಗದಲ್ಲಿ ಅರ್ಧ. ಅಫ್ಕೋರ್ಸ್ ಒಂದು ಕಾಲು ಸೇರಲ್ಲಿ ಅರ್ಧ ಭಾಗ ಅಂತ ಅಂದ್ಕೊಳ್ಳಿ, ಸುಮ್ಮನೆ ಮೇಲಿನ ಲೆಕ್ಕಾಚಾರ. ಅಷ್ಟು ಮಾತ್ರವನ್ನು ಚಾಹೆ ಕಸಲೆ, ಬೇಕಾದರೆ ಕಸ್ಕೊಳ್ತಾರೆ, ಮೋಸ ಮಾಡ್ತಾರೆ, ಬೇಕಾದ್ರೆ ತೂಕದಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾರೆ. ಲೇಕಿನ್ ಆದರೆ आप उन्हें 5 की जगह 10 का नोट देकर भूल कर आ जाएं तो भी, ನೀವೊಂದು ವೇಳೆ ಅವ್ರಿಗೆ 5 ರೂಪಾಯಿ ಜಾಗದಲ್ಲಿ 10 ರೂಪಾಯಿ ನೋಟನ್ನು ಕೊಟ್ಟು ಭೂಲ್ಕರ್ ಮರ್ತು ಬಿಟ್ಟು ನೀವು ಬಂದರೂ ಸಹ ಘಬರಾನೆ ಕಿ ಕೋಯಿ ಜರೂರತ್ ನಹಿ, ಘಬರಾನೆ ಕಿ ಅವಶ್ಯಕತಾ ನಹಿ, ಗಾಬರಿ ಆಗುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸೊ ಲೇಖಕರು ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾರೆ ಅಂತ ಹೇಳಿದ್ನಲ್ವಾ. ಏಕ್ ಬಾರ್ ಲೇಖಕನೇ ಮೊಹರ್ರಂ ಕೆ ಮೇಲೆ ಮೇ, ಮೊಹರ್ರಂ ಏಕ್ ತ್ಯೋಹಾರ್ ಹೋತಾ ಹೈ, ಒಂದು ಹಬ್ಬ, ನಾವು ಪೀರ್ಲ ಹಬ್ಬ ಅಂತ ಕರಿತೀವಿ ಅಥವಾ ಬಾಬೈನ ಹಬ್ಬ ಅಂತಲೂ ಕರಿತೀವಿ. ಮೊಹರ್ರಂ ಅದರ ಒಂದು ಮೇಳ, ಮೇಳ ಅಂದರೆ ಮೆರವಣಿಗೆ ಅಥವಾ ಜಾತ್ರೆ. ಮೊಹರ್ರಂನಲ್ಲಿ ಜಾತ್ರೆ ಆಗುವ ಸಂದರ್ಭದಲ್ಲಿ ಏಕ್ ದುಕಾನ್ದಾರ್ ಸೆ ಲೇಖಕನೇ ರೇವಡಿಯಾ ಲಿಯಾ ಥಾ. ರೇವಡಿಗಳು ಒಂದು ರೀತಿಯ ಸಿಹಿ ತಿಂಡಿ. ಇದು ರೇವಡಿಗಳನ್ನು ತಗೊಂಡಾದ್ಮೇಲೆ ಲೇಖಕ್ ಕ್ಯಾ ಕರ್ತೆ ಹೈ, ಉಸೆ ಪೈಸೆ ಕಿ ಜಗಹ ಅಠನ್ನಿ ದೇ ಆಯಾ ಥಾ. ಪೈಸೆ, ಅದಕ್ಕೇನು ಪೈಸೆ ಲೆಕ್ಕಾಚಾರ, ಆವಾಗಿನ ಕಾಲದಲ್ಲಿ ಪೈಸೆ ಲೆಕ್ಕಾಚಾರ. ಸೊ ಒಂದು ಪೈಸೆಗಿಷ್ಟು ಅಂತೇಳ್ಬಿಟ್ಟು ತುಂಬ ಕಡಿಮೆ ಬೆಲೆಯ ಕಾಲ ಅದು. ಈ ಒಂದು ಅಠಣ್ಣಿ ಅಂದರೆ 8 ಆನೆಯನ್ನು ಪೈಸೆ ಕಿ ಜಗಹ ದೇಕರ್ ಆಯತೆ, ಪೈಸೆ ಕೊಡೋ ಜಾಗದಲ್ಲಿ 8 ಆನೆಯನ್ನು ಕೊಟ್ಟು ಬಂದಿದ್ರು, 50 ಪೈಸೆಯನ್ನು ಕೊಟ್ಟು ಬಂದಿದ್ರು. ಘರ್ ಮೇ ಆನೆ ಕೆ ಬಾದ್ ಉನ್ಕಿ ಭೂಲ್ ಮಾಲೂಮ್ ಹುಯಿ, ಮನೆಗೆ ಬಂದ ನಂತರ ಅವರ ತಪ್ಪೇನು ಅಂತೇಳ್ಬಿಟ್ಟು ಅರ್ಥ ಆಯಿತು ಲೇಖಕರಿಗೆ. ಲೇಕಿನ್ ಜಬ್ ವಾಪಸ್ ಗಯೇ ತೋ ಲೇಖಕ್ ಕೋ ಉಸ್ ದುಕಾನ್ದಾರ್ ನೆ ಕ್ಷಮಾ ಮಾಂಗಿ. ಉಲ್ಟಾ ದುಕಾನ್ದಾರ್ ನೆ ಲೇಖಕ್ ಕೋ ಕ್ಷಮಾ ಮಾಂಗಿ. ಯಾವಾಗಿನ ಮಾತು ಇದು? ತುಂಬ ಹಿಂದಿನ ಕಾಲದಲ್ಲಿ ಹೀಗಿರಲಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಲೇಖಕರು ಇದನ್ನು ಉಲ್ಲೇಖ ಮಾಡ್ತಾರೆ. ನನ್ನ ಹತ್ರನೇ ಕ್ಷಮೆ ಕೇಳ್ತಾನೆ ದುಕಾನ್ದಾರ್, ಅವ್ರ ಮೇರೆ ಅಠಣ್ಣಿ ವಾಪಸ್ ದೇ ದಿಯಾ,
ನನ್ನ ಅಠಣ್ಣಿಯನ್ನು ವಾಪಸ್ ಕೊಟ್ಬಿಟ್ಟ ಅಂತ ಹೇಳ್ತಾರೆ ಲೇಖಕರು. लेकिन लेखक बोलते हैं आज यहाँ कश्मीरी सेब के नाम से सड़े हुए सेब बेचे जाते हैं. ಇವತ್ತಿನ ಕಾಲದಲ್ಲಿ ಇವರು ಕಾಶ್ಮೀರಿ ಸೇಬ್ ನಾಮ್ಸೆ, ಕಾಶ್ಮೀರಿ ಸೇಬ್ ಹೆಸರಿಟ್ಕೊಂಡು ಸಡೆ ಸೇಬ್, ಕೊಳ್ತೋಗಿರೋ ಸೇಬನ್ನು बेच रहे हैं. सो लास्ट एंडिंग लाइन में लेखक हमको एक चेतावनी देते हैं, ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. आप भी पाठक जो पाठ पढ़ रहे हैं, पाठ को सुन रहे हैं, ನೀವು ಪಾಠವನ್ನು ಕೇಳ್ತಕ್ಕಂಥವರು आप मेरी तरह मीन्स लेखक की तरह बाजार में आंखें बंद ना कर लिया करें. आंखें बंद नहीं करें. ನೀವು ಕಣ್ಣು ಮುಚ್ಕೊಂಡು ವ್ಯಾಪಾರ ಮಾಡಬೇಡಿ ನಂತರ. क्योंकि ನಂತರ ನೀವೇನಾದರೂ ವ್ಯಾಪಾರ ಮಾಡಿದ್ರೆ ಎಸ್ आपको भी कश्मीरी सेब ही मिलेंगे. ನಿಮಗೂ कश्मीरी सेबे ಸಿಗ್ತವೆ. ಪಹಲಾ ಸೇಬ್, ದೂಸರಾ ಸೇಬ್, ತೀಸರಾ ಸೇಬ್, ಚೌಥಾ ಸೇಬ್. ಆ ಪರಿಸ್ಥಿತಿಯ ಸೇಬುಗಳೇ ನಿಮಗೂ ಸಿಗ್ತವೆ ಅಂಥೇಳಿ ಲೇಖಕರು ಒಂದು ರೀತಿ ಕಾಮಿಡಿ ಎಂಡಿಂಗ್ ಪ್ಲಸ್ ಎಚ್ಚರಿಕೆಯನ್ನು ಕೊಡ್ತಾರೆ ಲೇಖಕರು. ಮಕ್ಕಳೇ, ಅಪ್ಲೈಡ್ ಕ್ವಶನ್ಸ್ ಮತ್ತು ಯಾವ ರೀತಿ ನಾವು ಪಾಠಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಯಾವ್ಯಾವ ಪಾಠದಲ್ಲಿ ಹೇಗೆ ಹೇಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ವಿಡಿಯೋಗಳನ್ನ ನಾವು ಮುಂದೆ ತರ್ತಾ ಇದ್ದೀವಿ. ತಪ್ಪದೆ ವಿದ್ಯಾಸ್ತ್ರವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.